ನಮಸ್ಕಾರ. ನನ್ನ ಹೆಸರು ಹರೀಶ್. ನಾನು ಕೆಂಗನಹಳ್ಳಿ ವಾಸಿ. ನನ್ನ ವೃತ್ತಿ ಸಾಫ್ಟ್ವೇರ್ ಇಂಜಿನಿಯರ್. ನಾನು ಒಂದು ಪ್ರತಿಷ್ಠಿತ ಕಂಪ್ನಿಯಲ್ಲಿ ಅಸೋಸಿಯೇಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಕೆಂಗನಹಳ್ಳಿ ನಮ್ಮದು ಪೆರ್ಮಾಸ್ನಹಳ್ಳಿ ಪಂಚಾಯಿತಿಗೆ ಸೇರುತ್ತೆ. ನನ್ನ ಜೊತೆ ನನ್ನ ಸ್ನೇಹಿತರಾದ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನ್ಶಾಮ್ ರೆಡ್ಡಿರವರು, ಕೊಂಗನಹಳ್ಳಿ ಮುನ್ಶಾಮ್ ರೆಡ್ಡಿರವರು, ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು, ಪೆರ್ಮಾಸ್ನಹಳ್ಳಿ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ದೇವರಾಜಣ್ಣ ಅವರು ನನ್ನ ಜೊತೆ ಇದ್ದಾರೆ. ಇವರು ನಾವು ಸ್ನೇಹಿತರು. ಇಲ್ಲಿ ನಾವು ಈ ಮುಖ್ಯವಾಹಿನಿ ಮುಂದೆ ಬಂದು ಮಾತನಾಡ್ತಕ್ಕಂಥ ವಿಷಯ ಏನಂತಂದರೆ, ನಾವು ಚಿಂತಾಮಣಿ ತಾಲೂಕಿನ ಜನ. ಮುಂದೆ ಬರುವ ಏನು ಸ್ಥಳೀಯ ಚುನಾವಣೆಗಳು, ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಹಾಗೂ ಹಾಲು ಒಕ್ಕೂಟದಾಗಿರೋದು. ನಮ್ಮ ಪಂಚಾಯತಿಯಲ್ಲಿ ಸುಮಾರು 11 ಹಳ್ಳಿಗಳಿದ್ದಾವೆ, 11-12 ಹಳ್ಳಿಗಳಿದ್ದಾವೆ. ಇನ್ನು 2 ಹಳ್ಳಿ ಮಾತ್ರ ಬಾಕಿ ಉಳಿದಿದೆ ಏನು ಚುನಾವಣೆ. ಇನ್ನು ಮಿಕ್ಕಿದ್ದ ಎಲ್ಲ 9 ಹಳ್ಳಿಯಲ್ಲೂ ಸಹ ಒಂದು ಹಳ್ಳಿ ಬಿಟ್ಟರೆ ಇನ್ನು 8 ಹಳ್ಳಿನೂ ನಾವು JDS ತೆಕ್ಕೆಗೆ ನಾವು ತೆಗೆದುಕೊಂಡಿದ್ದೇವೆ. JDS ಮತ್ತು BJP ತೆಕ್ಕೆಗೆ ಈಗ ಅಲಿಯನ್ಸ್ ಆಗಿರೋದ್ರಿಂದ ನಾವು BJP ಪಕ್ಷದ ಬಗ್ಗೆನೂ ಮಾತಾಡಬೇಕಾಗುತ್ತೆ. ನಾವು ಅಲಿಯನ್ಸಲ್ಲಿ ಆ ಚುನಾವಣೆಗಳನ್ನು ನಾವು ಗೆದ್ದಿದ್ದೇವೆ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ಮುಂಬರುವ ಅವು ಎರಡು ಹಳ್ಳಿ ಬಾಕಿ ಇದಾವಲ್ಲ, ಅವೆರಡನ್ನೂ ಸಹ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನಾವು ಈ ಪೆರ್ಮಾಸ್ನಹಳ್ಳಿ ಪಂಚಾಯಿತಿಯಲ್ಲಿ JK ಶಿವಾರೆಡ್ಡಿ ಅವರ ಮುಂದಾಳತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ, ಹಾಗೆ ನಮ್ಮ ಮಾಜಿ ಶಾಸಕರಾದ JK ಕೃಷ್ಣಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಅವೆರಡು ಚುನಾವಣೆಯನ್ನು JDS ತೆಕ್ಕೆಗೆ 100% ಬರುವ ರೀತಿ ನಾವು ಕೆಲಸ ಮಾಡ್ತೀವಿ. ನಾವೇನು ಈ 3 ಜನ ಇದ್ದೀವಿ, ನಮ್ಮ ಜೊತೆ ಇನ್ನೂ ಹಲವಾರು JDS ಕಾರ್ಯಕರ್ತರು, BJP ಕಾರ್ಯಕರ್ತರು ನಮ್ಮ ಜೊತೆ ಒಳಗೊಂಡು ಆ ಚುನಾವಣೆಗಳನ್ನು ಎದುರಿಸಿ ಚುನಾವಣೆಗಳನ್ನ ಗೆಲ್ಲುವಂತೆ 100% ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗೆ ಇನ್ನು ಮುಂಬರುವ ಇದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಏನಿದೆ, ಇದು ಯಾವಾಗಲೂ ಆಗಬೇಕಾಗಿರೋ ಚುನಾವಣೆ. ಸುಮಾರು 2.5-3 ವರ್ಷಗಳ ಹಿಂದೆ ಆಗಬೇಕಾಗಿರೋ ಚುನಾವಣೆ. ಏನಾಗಿದೆ, ಈ ಚುನಾವಣೆಗಳು ನಡೆಯದೆ ಒಂದು ಅಧಿಕಾರಿಗಳಿಗೆ ಒಂದು ಹಿಡಿತ ಇಲ್ದಿರಾಗ್ಬಿಟ್ಟಿದೆ. ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಹಾಗೂ ತಾಲೂಕ್ ಪಂಚಾಯತಿಯಲ್ಲಿ ಒಂದು ಹೋಲ್ಡ್ ಇಲ್ಲ. ಈ ಹೋಲ್ಡ್ ಇಲ್ದಿರೋದ್ರಿಂದ ಆ ಬಂದಿರೋ ದುಡ್ಡು ಏನಾಗ್ತಿದೆಯೋ ಸರಿಯಾಗಿ ಹೊಂದಾಣೆ ಶಾಸಕರು ಹೋಗುತ್ತೆ. ಶಾಸಕರು ಮಾಡೋದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಏನಿದೆ ಆ ದುಡ್ಡು ಸಹ ಏನು ಇವರೇ ಯಾರು ಶಾಸಕರಿಗೆ ಹೋಗುತ್ತೆ. ಬಟ್ ಆದರೆ ಸ್ಥಳೀಯ ಚುನಾವಣೆಗಳು ನಡೆದಾಗ ಸ್ಥಳೀಯ ಮಟ್ಟದ ಏನು ಒಬ್ಬ ಪ್ರತಿನಿಧಿ ಇದ್ದಾಗ ಅಲ್ಲಿನ ಸಮಸ್ಯೆಗಳೇನಿದೆ, ಅಲ್ಲಿ ಏನಿದೆ, ಅಲ್ಲಿ ಕುಂದುಕೊರತೆಗಳೇನಿದೆ ಅನ್ನೋದು ಅವ್ರಿಗೆ ಅರಿವಿರ್ತದೆ, ಅವರು ಮಾಡುವಂತಾಗುತ್ತದೆ. ಅದಕ್ಕೋಸ್ಕರನೇ ನಾವು ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ನಮ್ಮ ಸಂವಿಧಾನದಲ್ಲಿ ಈ ರೀತಿಯ ಹುದ್ದೆಗಳನ್ನು ಇಟ್ಕೊಂಡ್ಬಂದಿರೋದು. ಅದ ಏನಾಗಿದೆ, ಈ ಕರೆಂಟ್ ಪರಿಸ್ಥಿತಿಯಲ್ಲಿ ಏನಾಗಿದೆ, ಆ ಹುದ್ದೆಗಳಿಗೆ ಒಂಥರ ಬೆಲೆ ಇಲ್ದಿರಾಗ್ಬಿಟ್ಟಿದೆ. ಈ ಸರ್ಕಾರಗಳು ಆ ಚುನಾವಣೆ ನಡೆಸ್ದಿರಲೇ ಮುಂದಕ್ಕೆ ತೊಳ್ಕೊಂತ ಅವರ ಒಂದು ಸ್ವಯಂ ಏನು ಉದ್ದೇಶಕ್ಕೋಸ್ಕರ ಈ ಚುನಾವಣೆಗಳೆಲ್ಲ ಮುಂದಕ್ಕೆ ತೊಳ್ಕೊಂಡೇ ಬಂದಿದೆ. ಕಾರಣಾಂತರಗಳು ಏನು, ಜಾತಿ ಲೆಕ್ಕಾಚಾರ ಹೇಳ್ತಾರೆ, ಇಲ್ಲಾಂದ್ರೆ ದುಡ್ಡಿಲ್ಲ ಅಂತಾರೆ, ಕೆಲವೊಮ್ಮೆ ರಿಸರ್ವೇಶನ್ ಅಂತಾರೆ. ಸುಮ್ಮನೆ ನಾನು ಯಾರೂ ಕೇಸ್ ಹಾಕೋ ಮಟ್ಟದಲ್ಲಿ ಇರೋಲ್ಲ. ಇವರೇ ಯಾವುದೋ ಒಂದು ಹೇಳಿ ಒಬ್ಬರು ಲೀಡರ್ ಕೈಯಲ್ಲಿ ಹೇಳಿ ಒಂದು ಕೇಸ್ ಹಾಕ್ಸ್ಬಿಡೋದು, ಮುಂದಕ್ಕೆ ಹೋಗ್ತಾ ಇರೋದು. ನಾನು ಈ ಮುಖ್ಯವಾಹಿನಿ ಮುಖಾಂತರ ಒಂದು ಏನದು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗೆ ನಾನೊಂದು ಮನವಿ ಏನಂತಂದ್ರೆ, ದಯವಿಟ್ಟು ನೀವು ಇದ್ರ ಬಗ್ಗೆ ಬಂದು ನೀವು ಸಮಾಲೋಚನೆ ಮಾಡಿ. ನಿಮ್ಮಂತ ಈಗ ಸರ್ಕಾರವನ್ನ ಯಾರಾದರೂ ಪ್ರಶ್ನೆ ಮಾಡ್ಬೇಕಂದ್ರೆ ಕರ್ನಾಟಕ ಸರ್ಕಾರವನ್ನ ಪ್ರಶ್ನೆ ಮಾಡೋದು ಹೈಕೋರ್ಟ್, ಹಾಗೆ ಭಾರತ ಸರ್ಕಾರವನ್ನ ಮಾಡೋದು ಸುಪ್ರೀಂ ಕೋರ್ಟ್. ಈ ಕೋರ್ಟ್ಗಳು ಬಂದು ಈ ಚುನಾವಣೆಗಳನ್ನು ನಡೆಸುವಂತಾಗಬೇಕು. ಇನ್ನೇನು ನಾವು ಕೇಳ್ಪಟ್ಟಂಗೆ ಇನ್ನೇನು ಕೆಲವು ತಿಂಗಳಲ್ಲಿ ಸ್ಥಳೀಯ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಕೆಲವೊಂದು ವ್ಯವಸಾಯ ಉತ್ಪಾದಕರ ಸಹಕಾರ ಸಂಘಗಳ ಚುನಾವಣೆಗಳು ನಡೆಯುವಂತಾಗಿದೆ. ಈ ಎಲ್ಲ ಚುನಾವಣೆಗಳನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಏನು ಇಲ್ಲಿ ಚಿಂತಾಮಣಿಯಲ್ಲಿ ನಾವು ನಮ್ಮ ಶಕ್ತಿ ಮೀರಿ ನಮ್ಮ JK ಶಿವಾರೆಡ್ಡಿ ಹಾಗೂ JK ಕೃಷ್ಣಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಚುನಾವಣೆಗಳನ್ನು ಗೆಲ್ಲುವಂತೆ ಗೆಲ್ತೇವೆ. ಯಾಕಂದ್ರೆ ಆ ರೀತಿ ಇದೆ. ಇಲ್ಲಿ ಏನಾಗಿದೆ, ಈ ನಮ್ಮ JK ಕೃಷ್ಣಾರೆಡ್ಡಿ ಅವರಿದ್ದಾಗ ಅಭಿವೃದ್ಧಿ ಅಂತ ಬಂದಾಗ ನೀವು 10 ವರ್ಷದ ಹಿಂದೆ GPS ಫೋಟೋ ತಗೊಂಡು ನೋಡಿ,
10 ವರ್ಷದ ಹಿಂದೆ ಯಾವ ಹಳ್ಳಿಯಲ್ಲೂ ಸಹ 1-2 ಸಿಮೆಂಟ್ ರೋಡ್ ಇರ್ತಿತ್ತು. ಇವತ್ತು ಹಳ್ಳಿಯಲ್ಲಿ ಸಿಮೆಂಟ್ ರೋಡ್ ಹಾಕ್ಲಿಕ್ಕೆ ಹುಡುಕ್ಬೇಕು, ಆ ರೀತಿ ಆಗಿದೆ. ಅಷ್ಟೊಂದು ಅಭಿವೃದ್ಧಿ ಆಗಿದೆ. ಹಳ್ಳಿಗಳಲ್ಲಿ ಜನಗಳು ಓಡಾಡೋದಕ್ಕೆ ಸುಗಮವಾಗಿದೆ. ಚರಂಡಿ ವ್ಯವಸ್ಥೆಗಳಿದಾವೆ ಹಳ್ಳಿಗಳಲ್ಲಿ. ನರೇಗಾ ವರ್ಕ್ಸ್ ಮುಖಾಂತರ ಅಷ್ಟೊಂದು ಅವರು ಏನು ಅನುಷ್ಠಾನಗೊಳಿಸಿದ್ರು. ಆದರೆ ಈಗ 1.5 ವರ್ಷ ಆಯಿತು, ಒಂದು ವರ್ಷ 8 ತಿಂಗಳಾಯಿತು. ಆದರೆ ನಾನು ಯಾವುದೇ ಒಂದು ರೋಡ್ ಕೆಲಸ ಆಗಲಿ ಇನ್ನೊಂದು ಕೆಲಸ ಆಗಲಿ ಯಾವ ಹಳ್ಳಿಯಲ್ಲಿ ಬಂದು ಇಲ್ಲ. ನೀವು ನಂಬ್ತೀರಾ ಬಿಡ್ತೀರಾ, ಪೆರ್ಮಾಸಹಳ್ಳಿ ಪಂಚಾಯಿತಿ ಕೆಂದನಹಳ್ಳಿ, ನನ್ನ ಹಳ್ಳಿ ಬಗ್ಗೆ ಮಾತಾಡ್ತೀನಿ. JK ಕೃಷ್ಣಾರೆಡ್ಡಿ ಅವರು ಇರಬೇಕಾದ್ರೆ ನಮ್ಮ ಹಳ್ಳಿಗೆ ನಾನು ಒಂದೂವರೆ ವರ್ಷದಲ್ಲಿ, ಲಾಸ್ಟ್ ಎಲೆಕ್ಷನ್ ಟೈಮ್ ಇರಬೇಕಾದ್ರೆ 1.5 ವರ್ಷದಲ್ಲಿ ನಾನು ಈ ಅಖಾಡಕ್ಕೆ ಬಂದಿದ್ದು, ಚುನಾವಣೆ ಅಖಾಡ ಇದು ಅವ್ರ ಜೊತೆ ಮಿಂಗಲ್ ಆಗಿದ್ದು. ಆಗಲೇ ನಾನು ಒಂದು ಕೋಟಿ ರೂಪಾಯಿ 95 ಲಕ್ಷ ರೂಪಾಯಿ ನಮ್ಮನ್ನು ತೊಗೊಂಡ್ಬಂದು ನಾನು ಕೆಲಸ ಮಾಡಿಸ್ಕೊಂಡಿದ್ದೀನಿ. ನಮ್ಮ ಶಾಲೆ ಅಭಿವೃದ್ಧಿ ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಚರಂಡಿ ಅಭಿವೃದ್ಧಿ ಇರ್ಬೋದು, ಎಲ್ಲ ಕೆಲಸಗಳನ್ನು ನಮ್ಮೂರಿಗೆ ಏನು ಬೇಕೋ ಅದನ್ನು ನಾನು ಮಾಡಿಸ್ಕೊಂಡಿದ್ದೀನಿ. ಅದೇ ರೀತಿ JK ಕೃಷ್ಣಾರೆಡ್ಡಿ ಯಾವ ರೀತಿ ಮನೋಭಾವದವರು ಅಂದರೆ ತುಂಬ ಏನದು ಮೃದು ಸ್ವಭಾವದವರು. ಅವ್ರ ಹತ್ರ ಹೋಗಿ ನಮ್ಮ ಏನು ಹಳೆಯನ್ನು ಹೇಳ್ಕೊಂಡ್ರೆ ನಮ್ಮ ಕಷ್ಟ ಸ್ವಂತ ಕಷ್ಟ ಅಲ್ಲ, ನಮ್ಮೂರಿಗೆ ಇದು ಕಷ್ಟ ಇದೆ, ನಮ್ಮೂರಿಗೆ ಇದು ಬೇಕಾಗಿದೆ ಅಂತ ಕೇಳ್ಕೊಂಡ್ರೆ ಅವರು ಅಲ್ಲಿಂದ ಅಲ್ಲಿಗೆ ಏನು ಸರ್ಕಾರದ ದುಡ್ಡು ಬರುತ್ತೋ ಲೇಟ್ ಆಗುತ್ತೋ ಇನ್ನೊಂದು ಗೊತ್ತಿಲ್ಲ, ಸರ್ಕಾರ ದುಡ್ಡು ಇದೆಯೋ ಇಲ್ಲ ಗೊತ್ತಿಲ್ಲ. ಆದರೆ JK ಕೃಷ್ಣಾರೆಡ್ಡಿ ಈಗ ಆ ಕೆಲಸ ಏನಾದರೂ 1 ಲಕ್ಷ 2 ಲಕ್ಷ ರೂಪಾಯಿದಲ್ಲಿ ಆಗುವಂಥ ಕೆಲಸ ಆದರೆ ತಮ್ಮ ಸ್ವಂತ ದುಡ್ಡನ್ನು ಕೊಟ್ಟು ಆ ಕೆಲಸಗಳನ್ನು ಮಾಡಿ ಅವರ ಹೆಸರನ್ನು ಕಾಪಾಡ್ಕೊಂಡು ಹೋಗಿದ್ರು 10 ವರ್ಷದಿಂದ. ಆದರೆ ಈ 1.5 ವರ್ಷದಿಂದ ಅದನ್ನು ನಡೀತಾ ಇಲ್ಲ. ಏನಾಗಿದೆಯೋ ಗೊತ್ತಿಲ್ಲ, ಒಂಥರ ಭಯ ರೀತಿ ಉಂಟಾಗ್ಬಿಟ್ಟಿದೆ ಚಿಂತಾಮಣಿಯಲ್ಲಿ. ಆ ಭಯ ರೀತಿಯನ್ನ ಜನಗಳು ಬದುಕೋದು ಹೆಂಗಾಗಿದೆ ಅಂದ್ರೆ ಸ್ವಲ್ಪ ದಿಗಿಲು ಭಯದಿಂದ ಬದುಕಬೇಕಪ್ಪ, ಭಯದಿಂದ ಚಿಂತಾಮಣಿಗೆ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗ್ಬೇಕು, ಭಯ ಹೋಗ್ಬೇಕು, ಬೇರೆ ಸರ್ಕಾರ ಅನ್ನೋ ಅವ್ರ ಸರ್ಕಾರ ಅಂತೇಳಿ ಬಂದ್ಬಿಟ್ಟಿದೆ ಜನಗಳಲ್ಲಿ. ಅದನ್ನ ಹೋಗ್ಲಾಡಿಸ್ಬೇಕಂತಂದ್ರೆ ನಾನು ಚಿಂತಾಮಣಿ ತಾಲೂಕಿನ ಸಮಸ್ತ ಜನತೆಯಲ್ಲಿ ಕೇಳ್ಕೊಡೋದೇನಂತಂದ್ರೆ, ಈ ಸ್ಥಳೀಯ ಚುನಾವಣೆಗಳೇನಿದ್ದಾವೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಯಾರೇ ಅಭ್ಯರ್ಥಿ ಆಗಲಿ, ನಾನಾಗ್ಲಿ ನೀವಾಗ್ಲಿ ಯಾರಾದ್ರೂ ಆಗ್ಲಿ, ಮೈತ್ರಿ ಅಭ್ಯರ್ಥಿ ಯಾರಿದಾರೋ, ಮೈತ್ರಿ ಎಲ್ಲಿ ತನಕ ಇರ್ತದೋ ಮೈತ್ರಿ ಧರ್ಮ ಪಾಲನೆ ಮಾಡಿ ನಾವು ಅವನಾಗ್ಬಿಟ್ಟ ಅಭ್ಯರ್ಥಿ ಇವನಾಗ್ಬಿಟ್ಟ ಅನ್ನೋದು ಕಿತ್ತಾಟ ಇಲ್ಲದೆ ದಯವಿಟ್ಟು ಎಲ್ಲರೂ ಸೇರಿ ಮೈತ್ರಿ ಅಭ್ಯರ್ಥಿಗೆ ವೋಟ್ ಹಾಕಿ ಅವರನ್ನು ಜಯಶೀಲರನ್ನಾಗಿ ಮಾಡಿ ನಮ್ಮ ಪಂಚಾಯಿತಿಯಲ್ಲಿ JK ಶಿವಾರೆಡ್ಡಿ ಅವರ ಕೈ ಬಲಪಡಿಸುತ್ತಾ, ಹಾಗೆ ನಮ್ಮ ತಾಲೂಕಿನಲ್ಲಿ JK ಕೃಷ್ಣಾರೆಡ್ಡಿ ಅನ್ನೋರ ಕೈ ಬಲಪಡಿಸಬೇಕಾಗಿ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.